ಮತ್ತೆ ಪ್ರತಿಯೊಬ್ಬ ಜಾಮೀನುದಾರರು ಸಾಲಗಾರರಷ್ಟೇ ಸಾಲದ ಹಣಕ್ಕೆ ಜವಾಬ್ದಾರರಾಗಿರ್ತಾರೆ. ಸಾಲಗಾರರು ಬಾಕಿಯಾದಲ್ಲಿ ಜಾಮೀನುದಾರರು ಕೂಡ ಬಾಕಿಯಾಗ್ತಾರೆ. ಹಾಗಾಗಿ ಬಾಕಿದಾರ ಸದಸ್ಯ ಯಾಕೆ ಅಂದ್ರೆ ಸಾಮಾನ್ಯ ಸದಸ್ಯನ ಕನಿಷ್ಠ ವ್ಯವಹಾರಗಳಲ್ಲಿ ಅವನು ಪಡೆದ ಸಾಲ ಸುಸ್ತಿಯಾಗಿರಬಾರದು ಮತ್ತು ಅವನು ಜಾಮೀನುದಾರನಾಗಿದ್ದರೆ ಅವನು ಜಾಮೀನುದಾರನಾಗಿರುವ ಸಾಲಗಳು ಕೂಡ ಸುಸ್ತಿಯಾಗಿರುವಂತದ್ದಲ್ಲ. ಆತರ ಸುಸ್ತಿಯಾದಲ್ಲಿ ಅವನು ಮತದಾನದ ಹಕ್ಕನ್ನ ಕಳ್ಕೊಳ್ತಾನೆ, ಇದರ ನಿರ್ದೇಶಕ ಸ್ಥಾನಕ್ಕೆ ಕಂಟೆಸ್ಟ್ ಮಾಡುವ ಹಕ್ಕನ್ನ ಕಳ್ಕೊಳ್ತಾನೆ. ಮತ್ತೆ ಜಾಮೀನ್ದಾರ್ ಯಾರೇ ಆಗಿರ್ಲಿ ಜಾಮೀನು ನೀಡುವುದಕ್ಕಿಂತ ಮೊದಲು ಸಾಲಗಾರರ ಆರ್ಥಿಕ ಸ್ಥಿತಿ, ಸಾಲದ ಉದ್ದೇಶ, ಸಾಲ ತೀರಿಸುವ ಶಕ್ತಿ ಇದೆಯಾ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕು. ಅದು ಅವರ ಕರ್ತವ್ಯ. ನಂಗೆ ಗೊತ್ತಿರ್ಲಿಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲೊಂದು ಸೈನ್ ಹಾಕಿ ಅಂತ ಹೇಳಿದ್ರು, ನಾನು ಜಾಮೀನ್ದಾರನಾಗ್ತೀನಿ ಅಂತ ಈ ರೀತಿಯ ಯಾವುದೇ ಹೇಳಿಕೆಗಳಿಗೆ ಅಲ್ಲಿ ಬೆಲೆ ಇರೋದಿಲ್ಲ ಸ್ನೇಹಿತರೆ.